ಊರಿನ ಗ್ರಾಮ ದೇವತೆ. ಪ್ರಾರಂಭದಲ್ಲಿ ಏನು ದೊಡ್ಡಕರನಹಳ್ಳಿ ಪ್ರಾರಂಭ ಆಯಿತು. ದೊಡ್ಡಕರನಹಳ್ಳಿಲಿ ನಮ್ಮ ಆನ್ಸೆಸ್ಟರ್ಸ್ ಇಲ್ಲಿ ಊರು ಅಂತ ಒಂದು ಬೆಳವಣಿಗೆ ಸ್ಟಾರ್ಟ್ ಆಯಿತು. ಆವಾಗ ಇಲ್ಲಿ ಸುತ್ತ ತುಂಬ ದೊಡ್ಡ ದೊಡ್ಡ ಕರೆಕಲ್ಲುಗಳಿತ್ತು. ಹಾಗೆ ಸುಮಾರು ಜನ ಇಲ್ಲಿದ್ದರು. ಅವರು ನಂಬಿಕೆ ಮತ್ತು ಅವರ ಒಂದು ಜೀವನ ಆಧಾರ ಮತ್ತು ಅವರ ಮನೆ ದೇವರು ಅಂತ ಗ್ರಾಮ ದೇವತೆನ ಮಾಡ್ಕೊಂಡಿದ್ರು. ಮಾರಮ್ಮನ ದೇವಸ್ಥಾನ, ಹಾಗೆ ಮಲ್ಲೇಶ್ವರನ ದೇವಸ್ಥಾನ, ಹಾಗೆ ಮುತ್ತರಾಯನ ದೇವಸ್ಥಾನ. ಈ ಮೂರು ದೇವಸ್ಥಾನಗಳು ಈಗ ಜೀರ್ಣೋದ್ಧಾರ ಆಗಿದೆ. ಇದು ನಮ್ಮ ಹಿರಿಕರು ಎಲ್ಲರೂ ಆಗಿಂದ ಕಾಲಕ್ಕೆ ಆರತಿ ಮಾಡಿಕೊಂಡು ದೇವ್ರನ್ನ ಇದು ಮಾಡಿಕೊಂಡು ಎಲ್ಲ ದೇವ್ರಿಗೂ ಅದು ಏನು ಒಳ್ಳೆ ಬೆಳೆ ಬರಲಿ, ಒಳ್ಳೆ ಮಳೆ ಆಗಲಿ ಅಂತ ಒಂದು ಹರಕೆ ಮಾಡಿಕೊಂಡು ಮನೇಲಿ ಏನೇ ತೊಂದರೆ ಇದ್ದರೂ ಇಲ್ಲಿ ಕೇಳ್ಕೊಂಡಾಗ ಆಗಿ ಬಂದಿದೆ. ಸುಮಾರು ಇತಿಹಾಸಗಳಿದ್ದಾವೆ. ಇಲ್ಲಿ ಮೊನ್ನೆ ತಾನೇ ಒಬ್ರು ಹೇಳ್ತಾಯಿದ್ರು, ಅವ್ರ ಮಗಳು ಯಾವುದೋ UPSC ಎಕ್ಸಾಮ್ ಏನೋ ಬರೀಬೇಕಾಗಿತ್ತು. ಡೆಂಗ್ಯೂ ಜ್ವರ ಬಂದಿತ್ತು. ಆ ಅಮ್ಮ ಪಾಪ 12 ಗಂಟೆ ರಾತ್ರಿ ಬಂದು ಇಲ್ಲಿ ಕೈ ಮುಕ್ಕೊಂಡು ಹೋಗಿದ್ದೆ. ನನಗೆ ನನ್ನ ಮಗಳು ಅಷ್ಟು ದುಡ್ಡಿಲ್ಲ ನನಗೆ ಬೇರೆ ಕಡೆ ಕರ್ಕೊಂಡೋಗಿ ತೋರ್ಸೋಕ್ಕೆ, ಎಕ್ಸಾಮ್ ಬೇರೆ ಐತೆ ಅಂತ. ಅದು 2-3 ದಿವಸದಲ್ಲಿ ರಿಕವರಿ ಆಗಿ ನನ್ನ ಮಗಳು ಚೆನ್ನಾಗಿ ಎಕ್ಸಾಮ್ ಬರೆದ್ಲು, ಪಾಸು ಹೋದ್ಲು ಅಂತ ಹೇಳಿದ್ರು. ಹಾಗೆಯೇ ಇದೇ ಥರ ನಿದರ್ಶನಗಳು ತುಂಬ ಇದ್ದಾವೆ. ಈಗ ನಮ್ಮ ಹಿರಿಕರು ಮಾಡ್ತಾಯಿದ್ರು, ಇದು ಶಿಥಿಲಗೊಂಡಿತ್ತು, ಆದರೂ ಪೂಜೆ ನಡೀತಾ ಇತ್ತು. ಹಾಗಾಗಿ ನಮ್ಮ ಊರು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ನಮ್ಮ NSF ಹುಡುಗರು ಏನು ಈ ನಮ್ಮ ದೊಡ್ಡಕರನಹಳ್ಳಿ ಅಂದರೆ ಒಂದು ಹುಡುಗರು ಒಂದು ಗುಂಪು ಒಂದು ಒಳ್ಳೆಯ ಹೆಸರಿದೆ. ಏನು ಯುವಕರು ಇವಾಗಿಂದ ಇದರಲ್ಲಿ ನಡೆಸ್ತಾವ್ರೆ. ನೀವು ನೋಡಿರ್ಬೋದು, ಇಲ್ಲಿಂದ 1.5 ಕಿಲೋಮೀಟ್ರು, ಈ ಕಡೆ 1 ಕಿಲೋಮೀಟ್ರು ಪರಿಸರ ಇಲಾಖೆಯವ್ರನ್ನ ಮೀಟ್ ಮಾಡಿ ಅವರಿಂದ ಗಿಡಗಳನ್ನ ತೊಗೊಂಡು ನಮ್ಮ ಸಪೋರ್ಟ್ಸ್ಗಳನ್ನು ತೊಗೊಂಡು ಈ ಗಿಡಗಳನ್ನ ಬೆಳೆಸಿ ನೆಲಮಂಗಲದಲ್ಲೇ ಮಾದರಿ ಆಗಿದ್ದಾರೆ. ನೆಲಮಂಗಲ ನಮ್ಮ ಜಿಲ್ಲೆಗೆ ಮಾದರಿ ಅಂತ ಹೇಳ್ಬೋದು ನಮ್ಮ ಯುವಕರು. ಯಾಕೆಂದರೆ ಪಾಪ ಅವ್ರು ಯಾವುದೇ ಒಂದು ಕ್ರಿಕೆಟೋ ಇದೋ ಬೇರೆ ಆಟಗಳಿಗೆ ಅವ್ರ ಗಮನನೇ ನೀಡಿದಂಗೆ ಒಂದು ಊರಿನ ಬಗ್ಗೆ ಅಭಿಮಾನ ಇಟ್ಕೊಂಡು ಇದು ಮಾಡಿದ್ದಾರೆ. ಅದೇ ಥರನೇ ದೇವಸ್ಥಾನ ಆಗಿರ್ಬೋದು, ಪಾರ್ಕ್ ಆಗಿರ್ಬೋದು, ಊರಿನ ಅಭಿವೃದ್ಧಿ ಮುಂದೆ ನಮ್ಮ ಯುವಕರುಗಳು ಬೆಳೀತಾ ಇದ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ರ ಸಪೋರ್ಟು ತಗೊಂಡು ನಾವು ಇವತ್ತು ದೇವಸ್ಥಾನನ ಉದ್ಘಾಟನೆಗೆ ಸಜ್ಜುಗೊಳಿಸಿದ್ದೀವಿ. ಇದಕ್ಕೆ 25ನೇ ತಾರೀಕು ಪ್ರಾರಂಭ ಆಗುತ್ತೆ ಪೂಜೆ. 26ನೇ ತಾರೀಕು ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಆದಿಚುಂಚನಗಿರಿ ಮಠ ಸಂಸ್ಥಾನದಿಂದ ಬರ್ತಾ ಇದ್ದಾರೆ. ಅವ್ರನ್ನ ವೀರಗಾಸೆಯ ದೊಡ್ಡಕೃತಿಯಿಂದ ಬರಮಾಡಿಕೊಂಡು ಇಲ್ಲಿ ಪ್ರಾರಂಭಿಕ ಪೂಜೆಗಳನ್ನ ಪ್ರಾರಂಭ ಮಾಡಿ ದೇವರ ಭಕ್ತಿಗೀತೆಗಳು, ಜನಪದ ಗೀತೆಗಳು, ಭರತನಾಟ್ಯ ಕಾರ್ಯಕ್ರಮ ಇರುತ್ತೆ. ಹಾಗೆಯೇ ಹೋಮ ಹವನಗಳೆಲ್ಲ ಇರುತ್ತೆ. ಮಾರನೆಯ ದಿವಸ 27ನೇ ತಾರೀಕು ಬೆಳಗ್ಗೆ 5:30ರಿಂದ 6:30ವರೆಗೂ ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ. ನಂತರ 10:00ವರೆಗೆ ಪೂಜ್ಯ ಸಿದ್ಧಗಂಗಾ ಮಠದ ಶ್ರೀಗಳಾದಂಥ ಸಿದ್ಧಲಿಂಗ ಸ್ವಾಮಿಯವರು 10:00ವರೆಗೆ ಬಂದು ದೇವಸ್ಥಾನ ಉದ್ಘಾಟನೆಯ ಪೂಜೆಯಲ್ಲಿ ಪಾಲ್ಗೊಂಡು ಎಲ್ಲರಿಗೂ ಆಶೀರ್ವಚನವನ್ನು ನೀಡ್ತಾರೆ. ಹಾಗೆ ಈ ನಮ್ಮ ತಿರುಪತಿ ಒಳಗಡೆ ಗಾಯತ್ರಿ ಮಂತ್ರ ಇದೆಲ್ಲ ಇದು ಮಾಡ್ತಾರೆ. ಅದೇ ಥರ 25 ಜನ ಮಹಿಳೆಯರು ಸಮವಸ್ತ್ರದಲ್ಲಿ ಬಂದು ದೇವರ ಭಕ್ತಿಗಳನ್ನ ಕೀರ್ತನೆಗಳನ್ನ ಹೇಳ್ತಾ ದೇವಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ನಂತರ 11:00ವರೆಯಿಂದ ನಮ್ಮ ಏನು NSF ಯುವಕರಿದ್ದಾರೆ ಅವರು ತಂಡದವರೇ ಒಪ್ಕೊಂಡಿದ್ದಾರೆ. ಅವರೇ ಕಷ್ಟಪಟ್ಟು ₹1 ಕೂಡಿಕಿ ಅದಕ್ಕೆ ಹಾಕಿ ಊಟದೆಲ್ಲ ಒಪ್ಕೊಂಡಿದ್ದಾರೆ. ಅದನ್ನು ಭೋಜನ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸುಮಾರು ಒಂದು 3,000 ಜನ, 3,000 ರಿಂದ 4,000 ಜನವರೆಗೂ ಸೇರ್ಬೋದು. ಬೇರೆ ಗಣ್ಯರು ಯಾರು ಬರ್ತಾಯಿದ್ದಾರೆ ಸರ್? ಗಣ್ಯರು ನಮ್ಮ ಶಾಸಕರಾದಂಥ N. ಶ್ರೀನಿವಾಸ್ ಅವರು ಬರ್ತಾಯಿದ್ದಾರೆ. ಜನಪ್ರಿಯ ಶಾಸಕರು ನೆಲಮಂಗಲ ಅವ್ರು ಬರ್ತಾಯಿದ್ದಾರೆ. ಹಾಗೆಯೇ ನಮ್ಮ ಏನು ನೆಲಮಂಗಲ ತಾಲೂಕಿನ ಮುಖ್ಯ ಜನಪ್ರತಿನಿಧಿಗಳಿದ್ದಾರೆ, ಅವ್ರು ಬರ್ತಾಯಿದ್ದಾರೆ. ಮತ್ತು ತಹಸೀಲ್ದಾರ್ ಅವ್ರು ಬರ್ತಾಯಿದ್ದಾರೆ. ಮತ್ತಿತರ ಗಣ್ಯರು ಬರ್ತಾಯಿದ್ದಾರೆ. ಎಷ್ಟು ಮೊತ್ತದ? ಸುಮಾರು 1 ಕೋಟಿ ಮೇಲೆ ಆಗಿದೆ. ಎಲ್ಲ ಊರಿನ ಎಲ್ಲ ಗ್ರಾಮಸ್ಥರು ಇದಕ್ಕೆ ₹1 ಹಾಕಿ ಕಟ್ತಾಯಿದ್ದಾರೆ. ನಾನು ಈಗಾಗಲೇ ಹೇಳ್ದಂಗೆ ಒಂದು ಮಗುಗೆ ಹುಷಾರಿಲ್ಲ, ಮಗಳಿಗೆ ಅಂತ ತಾಯಿ 12 ಗಂಟೆಯಲ್ಲಿ ಬಂದು ಕೈ ಮುಕ್ಕೊಂಡು ಹೋಗಿದೆ. 2 ದಿವಸದಲ್ಲಿ ರಿಕವರ್ ಆಗಿದೆ ಅಂದರೆ ಅದು ಒಂದು ನಂಬಿಕೆ, ಒಂದು ಇದು ದೇವ್ರ ಮೇಲೆ ಇರೋಂಥದ್ದು. ನಮ್ಮ ಹಿಂದೂ ಸಂಪ್ರದಾಯದಂತೆ ಆ ನಂಬಿಕೆ ನಮ್ಮ ತಾಯಿ ಲೈತೆ ಅನ್ನೋದು ನಂಬಿಕೆ ಮೇಲೆ ನಾವು ಇದು ಮಾಡ್ತೇವೆ. ಓಕೆ ಸರ್, ಇಲ್ಲಿ ನಮ್ಮೂರಲ್ಲಿ ಇಂಥದ್ದೊಂದು ದೊಡ್ಡ ದೇವಸ್ಥಾನ ಆಗಿದೆ ಅಂತೇಳಿ ಸುಮಾರು 1-1.5 ಕೋಟಿ ಬಜೆಟಲ್ಲಿ ಆಗಿದೆ. ಇದು ಗ್ರಾಮಸ್ಥರೆಲ್ಲ ಸೇರಿ
ಎಲ್ಲ ಸೇರಿ ಮಾಡಿರೋದು. ಅದರಲ್ಲಿ ನಮಗೆ ನಮ್ಮ ಗೌಡರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇದು ದೇವರು ಸ್ವಲ್ಪ ಶಕ್ತಿ ದೇವರು. ಇಲ್ಲಿ ಬಂದು ಈಗ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ಇದು ಇಲ್ಲಿ ಬಂದು ಕೈ ಮುಕ್ಕೊಂಡೋದ್ರೆ 100% ಕೆಲಸ ಆಗುತ್ತೆ. ಅದರಿಂದ ದೇವತೆ ಏನೋ ಶಕ್ತಿಯಿಂದ ಇದು ಪೂರ್ತಿ ದೇವಸ್ಥಾನ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಮತ್ತು 25, 26, 27 3 ದಿವಸ ಕಾರ್ಯಕ್ರಮ ಇದೆ. ಮೊದಲನೇದಾಗಿ ಪೂಜೆ 26 ನಿರ್ಮಲಾ ಸ್ವಾಮಿ ಅವ್ರು ಬರ್ತಾಯಿದ್ದಾರೆ. 27ನೇ ತಾರೀಕು ಅನ್ನ ಸಂತರ್ಪಣೆ ಮತ್ತು ಸಿದ್ಧಲಿಂಗ ಸ್ವಾಮೀಜಿಗಳು ಬರ್ತಾಯಿದ್ದಾರೆ. ಮೈಸೂರಿಂದ ಶಿಲೆ ಬರ್ತಾಯಿದೆ. ನನ್ನ ಹೆಸರು ಮನೀಶ್. ಸೋರೋದು ಎಲ್ಲ ಇದಾಗಿತ್ತು. ಅವಾಗ ನಮ್ಮ ಅಮ್ಮವ್ರು ಬಂದು ಗೌಡ್ರಿಗೆ ಹೇಳ್ತಲೇ ಇರೋರು. ಅವಾಗೇನೋ ಒಂದು ಇದು ಮಾಡಿ ಹುಮ್ಮಸ್ಸು ಮಾಡಿ ಎಲ್ಲರಿಗೂ ಇದು ಮಾಡಿಸಿ ಸೇರಿಸಿ ಮಾಡಬೇಕು ಅಂತ ಇದು ಮಾಡಿದ್ರು. ಆಮೇಲೆ ಹುಡುಗರೆಲ್ಲ ಸಪೋರ್ಟ್ ಮಾಡಿದ್ರು. ಅಂದರೆ ಹೆಚ್ಚಿಗೆ ಗೌಡರು ಸಪೋರ್ಟ್ ಮಾಡಿರೋದು ಜಾಸ್ತಿ. ಎಲ್ಲ ಹುಡುಗರಿಂದ ಇವರಿಂದನೇ ದೇವಸ್ಥಾನ ಈ ಲೆವೆಲ್ ಬರೋಗ್ರೆ. ಸರ್ ಮೊದಲು ದೇವಸ್ಥಾನ ಹೇಗಿತ್ತು ಈಗ ಅದೇ ಹೇಳಿದೆ ಫಸ್ಟ್ ಹೇಳಿದ್ದಲ್ಲ, ಅವಾಗ ಚಿಕ್ಕದಿತ್ತು, ಸೋರೋದು ಕಲ್ಲು. ಆವಾಗ ಇವರು ಹೇಳಿ ಇದು ಮಾಡಿ ಜನ ಎಲ್ಲ ಸೇರಿಸಿ ಮಾಡಿ ಆವಾಗ ಇವರು ಮನಸ್ಸು ಮಾಡಿದ್ರು, ಇಲ್ಲ ಮಾಡಿಬಿಡ್ಬೇಕು ಅಂತ. ಆವಾಗ ಎಲ್ಲ ಹುಡುಗರಿಗೆ ಸಪೋರ್ಟ್ ಮಾಡಿ ಈ ಲೆವೆಲ್ ಬಂತು. ಸರ್ ಇವಾಗ ದೇವಿಯ ಶಕ್ತಿ ಏನು? ತುಂಬ ಶಕ್ತಿ ಇದೆ. ಅದೇನು ನಡ್ಸ್ಕೊಂಡ್ರು ಅದು ಅದೇ ಆಗುತ್ತೆ. ನೀವು ಎಷ್ಟು ವರ್ಷದಿಂದ ಅರ್ಚಕರಾಗಿದ್ದೀರಿ ಸರ್? ನಾವಿನ್ನು 3 ವರ್ಷ 4 ವರ್ಷ ಅಷ್ಟೇ. ಫಸ್ಟ್ ನಮ್ಮ ತಮ್ಮ ಇದ್ದರು, ನಮ್ಮ ತಾತ ಇದ್ದರು. ಅವ್ರ ತಾತ ಅನ್ಮಯ್ಯ ಅಂತ ಅವ್ರು ತುಂಬ ಫೇಮಸ್. ನನ್ನ ತಮ್ಮ ಒಬ್ಬರಿದ್ದು ದೊಡ್ಡೇಗೌಡ ಅಂತ, ಅವ್ರು ತೀರೋದ್ರು. ಆಮೇಲೆ ನಾನು ಇದು ನಿಮ್ಮ ಹೆಸರು ಸರ್? ಶಿವಕುಮಾರ್ ಅಂತ. ಫೋನ್ ಮಾಡ್ತೀನಪ್ಪಿ. ಆಯ್ತು.